ವಿಶೇಷ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಇವತ್ತಿನದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 15ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. 3,71,383 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಸಿದ್ದರಾಮಯ್ಯನವರು ಇವತ್ತು ಮಂಡಿಸಿದರು. 3 ತಾಸು 15 ನಿಮಿಷಗಳ ಬಜೆಟ್ ಭಾಷಣ. ಒಂದು ರೀತಿ ಚಾಲೆಂಜ್ ಇತ್ತು. ಆ ಚಾಲೆಂಜ್ ಅನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವ ಪ್ರಶ್ನೆಗಳಿದ್ದವು. ಆ ಪ್ರಶ್ನೆಗೆ ಸುದೀರ್ಘ ಬಜೆಟ್ ಭಾಷಣದಲ್ಲಿ ಉತ್ತರ ಸಿಕ್ಕಿದೆ. ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಮೊತ್ತದ ಹಣವನ್ನು ಮೀಸಲಾಗಿಡಬೇಕಾಗಿತ್ತು. ಅದನ್ನು ಇಟ್ಟು ಕೂಡ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಹೆಂಗೆ ತರ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಪ್ರಶ್ನೆಗೆ ಬಜೆಟ್ನಲ್ಲಿ ಉತ್ತರ ಸಿಕ್ಕಿದೆ. 3,71,000 ಕೋಟಿ ರೂಪಾಯಿಯ ಬಜೆಟ್, 1,05,000 ಕೋಟಿ ರೂಪಾಯಿಗಳ ಸಾಲ. ಬ್ಯಾಲೆನ್ಸ್ ಬಜೆಟ್. ಬಜೆಟ್ ಭಾಷಣದುದ್ದಕ್ಕೂ ಅವಕಾಶ ಸಿಕ್ಕಲ್ಲೆಲ್ಲ ಕೇಂದ್ರ ಸರ್ಕಾರವನ್ನ ಸಿದ್ದರಾಮಯ್ಯನವರು ಟೀಕಿಸಿದರು. ಯಥಾ ಪ್ರಕಾರ ಚಾನೆಲ್ಗಳವರು ಬಜೆಟ್ ಭಾಷಣ ಶುರುವಾಗೋದಕ್ಕಿಂತ ಮುಂಚೆನೆ ಟೈಪ್ ಮಾಡಿ ಇಟ್ಕೊಂಡು ಬಿಟ್ಟಿರ್ತಾರೆ ಮಧ್ಯಪ್ರಿಯರಿಗೆ ಶಾಕ್ ಅನ್ನುವ ಶಬ್ದವನ್ನು. ಯಾಕಂದ್ರೆ ಅಬಕಾರಿ ಜಾಸ್ತಿ ಆಗೇ ಆಗುತ್ತೆ. ನಿರೀಕ್ಷೆಯಂತೆ ಅದಾಗಿದೆ. ತೆರಿಗೆ ಸಂಗ್ರಹ ಹೆಚ್ಚಾಗುತ್ತೆ, ಹೆಚ್ಚು ಮಾಡಿಕೊಳ್ಳಬೇಕು ಅನ್ನುವ ಗುರಿ ಇಟ್ಕೊಂಡಿದ್ದಾರೆ. ಕೇಂದ್ರದಿಂದ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋ ಮಾತನ್ನ ಬಜೆಟ್ ಭಾಷಣದಲ್ಲೂ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದರು. ರಾಜ್ಯದ ಬಡ ಜನರು, ಮಹಿಳೆಯರು, ರೈತರು, ಯುವಕರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು, ಅಲ್ಪಸಂಖ್ಯಾತರು, ಇವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಒಂದು ಕಡೆ ಮಾಡಿದ್ದೀವಿ. ಇನ್ನೊಂದು ಕಡೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಬಡವರು ಜೀವನ ಸಾಗಿಸ್ತಕ್ಕಂಥದ್ದು ಬಹಳ ಕಷ್ಟದ ಪರಿಸ್ಥಿತಿಗಳಿದೆ. ಅದಕ್ಕೋಸ್ಕರ ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ನಾವು ಅಧಿಕಾರಕ್ಕೆ ಬಂದು ಇನ್ನೂ 9 ತಿಂಗಳಾಗಿಲ್ಲ. ನಾವು ಜನತೆಗೆ ಕೊಟ್ಟಿದ್ದಂಥ ಎಲ್ಲ ಭರವಸೆಗಳನ್ನು ಕೂಡ, ವಾಗ್ದಾನಗಳನ್ನು ಕೂಡ ಈಡೇರಿಸಿದ್ದೀವಿ. ಕೃಷಿ ಕ್ಷೇತ್ರ, ನೀರಾವರಿ ಕ್ಷೇತ್ರ, PWD ಕ್ಷೇತ್ರ, ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ, ಇಂಧನ ಕ್ಷೇತ್ರ, ಇವೆಲ್ಲವೂ ಕೂಡ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವುಗಳ ಅಭಿವೃದ್ಧಿಗೆ ಹಣ ಕೂಡ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. 15ನೇ ಬಜೆಟ್, 15 ಬಜೆಟ್ಟು ಇಡೀ ದೇಶಕ್ಕೆ ಒಂದು ಮಾದರಿ ಬಜೆಟ್. ಕರ್ನಾಟಕ ರಾಜ್ಯ 3,71,000 ಈ ಬಜೆಟ್ಟು ಮುಟ್ಟಿದೆ. ಈ ಬಜೆಟ್ ಎಷ್ಟು ಆತ್ಮವಿಶ್ವಾಸ ಕೂಡಿತ್ತು ಅಂತಂದರೆ ನಮ್ಮ ವಿರೋಧ ಪಕ್ಷದವರು ಆ ನಂಬರ್ ನೋಡಿಬಿಟ್ಟು ಕೂತ್ಕೊಳ್ಳೋಕ್ಕಾಗಲಿಲ್ಲ.
ಈ ಒಂದು ಬಜೆಟನ್ನು ಎಲ್ಲ ಗ್ಯಾರಂಟಿಗಳಿಗೂ ಹಣ ಇಟ್ಟು ಇಷ್ಟು ಅಭಿವೃದ್ಧಿ ಮಾಡಿದಾರಲ್ಲ ಅಂಥೇಳಿ ನಮ್ಮ ಕೈಲಿ ಇಂಥ ಬಜೆಟ್ ಕೊಡೋಕ್ಕಾಗಲಿಲ್ಲಲ್ಲ ಅಂತ ಕೈನ ಒಸಿಕೊಂಡು ಪಾಪ ಎದ್ದೊಟ್ಟೋದ್ರು. ಬಜೆಟ್ನ ಬೈಕಾಟ್ ಮಾಡೋದಿದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಜನತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಡಿದಂಥ ಒಂದು ದೊಡ್ಡ ಅವಮಾನ ರೀ. ಎಲ್ಲರಿಗೂ ಖುಷಿ ಇದೆ ರೀ, ಫಸ್ಟ್ ಕ್ಲಾಸ್ ಬಜೆಟ್, ಅವ್ರು ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಬಿಜೆಪಿ ಮತ್ತು ಜೆಡಿಎಸ್ನವರು ಬಜೆಟ್ ಅನ್ನು ಬಾಯ್ಕಾಟ್ ಮಾಡಿದರು. ಸಿದ್ದರಾಮಯ್ಯನವರು ಬಜೆಟ್ ಭಾಷಣವನ್ನ ಓದುವುದಕ್ಕೆ ಆರಂಭಿಸಿದಾಗಲೇ ಏನಿಲ್ಲ ಈ ಬಜೆಟ್ನಲ್ಲಿ ಅಂತ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದರು. ಯಾವಾಗ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದಕ್ಕೆ ಆರಂಭಿಸಿದರು, ಆವಾಗ ಎದ್ದು ಹೊರಗೆ ನಡೆದರು, ಸಭಾತ್ಯಾಗ ಮಾಡಿದ್ರು. ಈ ಥರ ಪದೇ ಪದೇ ಕೇಂದ್ರ ಸರ್ಕಾರವನ್ನು ತೆಗಳುವಂಥದ್ದು, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಪದೇ ಪದೇ ಕೇಂದ್ರ ಸರ್ಕಾರವನ್ನು ತೆಗಳುವಂಥ ಕೆಲಸವನ್ನು ಮಾಡಿದ್ದಾರೆ. 15ನೇ ಬಜೆಟ್ ಹಣಕಾಸು ಆಯೋಗ, ಆ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ರು? ನೀವೇ ಮುಖ್ಯಮಂತ್ರಿ ಆಗಿದ್ರಿ. ಆಯೋಗ ಕರ್ನಾಟಕಕ್ಕೆ ಭೇಟಿ ಮಾಡಿದಾಗ ನೀವೇ ಮೀಟಿಂಗಲ್ಲಿ ಹೋಗಿದ್ರಿ, ನೀವೇ ಒಪ್ಪಿಗೆ ಕೊಟ್ಟು ಬಂದಿದ್ದೀರ. ಆಡಳಿತ ಮಾಡೋಕ್ಕಾಗಲಿಲ್ಲ ಅಂದರೆ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟು ಕೆಳಗಿಳಿರಿ. ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಗೂಬೆ ಕೂತರಿಸ್ತೀರ? ಕೇಂದ್ರವನ್ನು ತೆಗಳುವಂಥ ಕೆಲಸವನ್ನು ಮಾಡಿದ್ದೀರಾ. ಇದನ್ನು ಖಂಡಿಸಿ ನಾವು ಇವತ್ತು ವಾಕೌಟ್ ಮಾಡಿದ್ದೀರಿ. ಹಿಂದೆ ಕಾಂಗ್ರೆಸ್ ಅವರು ಕಿವಿ ಮೇಲೆ ಹೂವು ಇಟ್ಕೊಂಬಂದಿದ್ರು, ಇವತ್ತು ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂವು ಇಡ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮೆಲ್ಲರೂ ಹಿರಿಯರಿದ್ದಾರೆ, ಭಾಳ ಅನುಭವಸ್ಥ ಆರ್ಥಿಕ ಸಚಿವರೇ ಇವರು. ಆ ಒಂದು ಗ್ಯಾರಂಟಿ ಕಾರ್ಯಕ್ರಮಗಳ ಗುಂಗಿನಿಂದ ಇನ್ನೂ ಹೊರಗೆ ಬಂದಿಲ್ವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆಂದರೆ ಅವರು ಕಳೆದ BJP ಸರ್ಕಾರದಲ್ಲಿ ವಿಧಾನಸಭೆಗೆ ಹೂ ಮುಡ್ಕೊಂಬಂದು ಕೂತಿದ್ದು ನೋಡಿದೆ. ಬಜೆಟಿನ ಟೈಮ್ನಲ್ಲಿ ಮಾಡಿದ್ರು, ಯಾವಾಗ ಮಾಡಿದ್ರು? ಅದು ಬಜೆಟಿನ ಸಂದರ್ಭದಲ್ಲಿ ಹೂ ಮುಡ್ಕೊಂಬಂದದ್ದು ಏನಿದೆ ಕಿವಿಗಳಿಗೆ, ಆ ಹೂವನ್ನು ಮಡಿಸ್ಕೊಂಬಂದಂಥ ಗುಂಗಿದೆಯಲ್ಲ, ಅವತ್ತು ಇವರೇನು ಹೂವು ಮುಡ್ಕೊಂಬಂದರು, ಆ ಹೂವನ್ನು ತೆಗೆದು ಅವ್ರ ಕಿವಿಯಿಂದ ನಾಡಿನ 7 ಕೋಟಿ ಜನತೆಗೆ ಹೂವನ್ನು ಮುಡಿಸ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಹೋದ ನಾಳೆ ಬಾ ಸರ್ಕಾರ ಇದು. ಇನ್ನೊಂದು ಕಡೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರಕ್ಕೆ, ಇಲ್ಲಿ ಕೇಂದ್ರ ಸರ್ಕಾರವನ್ನು ಪ್ರತಿಯೊಂದು ಪುಟದಲ್ಲಿ ನಿಂದನೆ ಮಾಡಿ ಆ ಕೆಲಸ ಸಿದ್ದರಾಮಯ್ಯವರು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ರೈತರನ್ನ ಕೈ ಹಿಡಿದೇನೆ ಅಲ್ಪಸಂಖ್ಯಾತರನ್ನ ಕೈ ಹಿಡಿದಿರ್ತಕ್ಕಂಥ ಬಜೆಟ್ ಆಗಿದೆ. ರೈತರಿಗೇನು ಕೊಟ್ಟಿಲ್ಲ, ಇಷ್ಟೊಂದು ಕಷ್ಟದಲ್ಲಿದ್ದಾರೆ ರೈತರು, ಅವ್ರಿಗೇನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದಿಂದ ಏನು ಬಂದಿಲ್ಲ ಅಂತ ಹೇಳ್ತಾರೆ. ನಾನು ನೋಡಿದ್ದೀನಿ 2,82,000 ಕೋಟಿ ತೆರಿಗೆಯ ಪಾಲು ಬಂದಿದೆ. ಅಲ್ಪಸಂಖ್ಯಾತರನ್ನು ಓಲೈಸಿರ್ತಕ್ಕಂಥ ವಿಪರೀತ ತುಷ್ಟೀಕರಣದ ಬಜೆಟ್ ಆಗಿದೆ. ಕುಡಿಯುವ ನೀರು 110 ಹಳ್ಳಿಗೆ ಪರ್ಮನೆಂಟಿಗೆ ಸೋರ್ಸ್ ಕಾವೇರಿ 5th ಸ್ಟೇಜ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ದಾರೆ. 7 ಕೋಟಿ ಜನರಿಗೂ ಪ್ರಾಪರ್ಟಿ ಇದು. ಕಸದ ಘಟಕ ಕಂಪ್ಲೀಟ್ ಬೆಂಗಳೂರು ಶಿಫ್ಟ್ ಮಾಡ್ತಕ್ಕಂಥದ್ದಕ್ಕೆ ಕೊಟ್ಟಿದ್ದಾರೆ. ಟ್ರಾಫಿಕ್ ಕಮ್ಮಿ ಮಾಡಿದ್ದಾರೆ. ಇಷ್ಟಕ್ಕೆ ಅವರಿಬ್ಬರಿಗೂ ಅಭಿನಂದನೆ ಹೇಳ್ತೇನೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಿಜೆಪಿಯಿಂದ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಚಲವಾದಿ ನಾರಾಯಣ ಸ್ವಾಮಿ ಅವರೇ. ನಮಸ್ಕಾರ. ಮುರಳೀಧರ್ ಆರ್ಥಿಕ ತಜ್ಞರು, ತೆರಿಗೆ ತಜ್ಞರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ದಿವ್ಯಾ ಚಂದ್ರಾಧರ್ ಉದ್ಯಮಿ ನಮ್ಮ ಜೊತೆಗಿದ್ದಾರೆ. ಮೇಡಮ್ ಸ್ವಾಗತ ತಮಗೆ. ಮುರಳೀಧರ್ ಹಾಲಪ್ಪ ಕಾಂಗ್ರೆಸ್ ಮುಖಂಡರ ಜೊತೆಗಿದ್ದಾರೆ. ಮುರಳೀಧರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಟಿ ಎ ಶರವಣ ಅವರು JDSನಿಂದ ಇದ್ದಾರೆ. ಮುರಳೀಧರ್ ಅವರಿಂದ ನಾನು ಚರ್ಚೆ ಶುರು ಮಾಡ್ತೀನಿ. ಮುರಳೀಧರ್ ಸರ್, ಹೆಂಗೆ ಅನ್ನಿಸ್ತು ಬಜೆಟ್ಟು? ಈಗ 3,71,000 ಕೋಟಿ ಒಂದು ಬಜೆಟ್. ಒಂದು ಅಕೌಂಟೆಂಟ್ ವ್ಯೂ, ಒಂದು ಸ್ಟ್ರೀಟ್ ಅಕೌಂಟೆಂಟ್ ವ್ಯೂ ಹೇಳ್ತೀನಿ. ಅದನ್ನು ಕೇಳ್ತಾ ಇದ್ದೀನಿ ನಾನು. ಬಜೆಟ್ಟು
ಕೆಟ್ಟದು ಒಳ್ಳೆಯದು ಅನ್ನೋ ಪದನೇ ಬಳಸಬಾರ್ದು. ಓಕೆ. ಬಜೆಟ್ ಒಂದು ಮುನ್ನೋಟ, ಅದು ವಿಹಂಗಮ ನೋಟ ಅಲ್ಲ, ಮುನ್ನೋಟ. ಇಲ್ಲಿ ಬರುತ್ತೆ ಅದನ್ನ ಹಿಂಗೆ ಖರ್ಚು ಮಾಡಬೇಕು ಅನ್ಕೊಂಡಿದೀವಿ ಅಂತ ಹೇಳ್ದಂಗೆ ಅನ್ಕೊಂಡಿದ್ವಿ. ಕೆಟ್ಟದಲ್ಲ, ಅದೇನು ಕೇಕ್ ಅಲ್ಲ, ಹಣ್ಣಲ್ಲ ಕೆಟ್ಟೋಗೋದಕ್ಕೆ. ಖರ್ಚು ಮಾಡ್ತೀವಾ ಅಥವಾ ಕ್ರೋಢೀಕರಣ ಆಗತ್ತಾ? ಇಲ್ಲಿ ಕ್ರೋಢೀಕರಣ ಆಗತ್ತೆ ಅನ್ನೋದಕ್ಕೆ ಒಂದು ಆಶ್ಚರ್ಯ ಚಿಹ್ನೆ ನನ್ನ ಕಡೆಯಿಂದ ಬರುತ್ತೆ. ಯಾಕೆಂದರೆ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ. ಎಸ್. ಒಂದು ಅಂದರೆ ಸಾಲದ ಗಾತ್ರ ಹೌದು. 3,80,000 ಕೋಟಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ವೈಯಕ್ತಿಕವಾಗಿ ಏನು ಟೋಟಲ್ ಬೆಳಿಗ್ಗೆ ಮಾತಾಡುವಾಗ. ಎಸ್ ಎಸ್. ಈ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದು 10,000 ಕೋಟಿ ಕಡಿಮೆ ಆದಂಗೆ ತೋರಿಸ್ತಾ ಇದೆ. ಹೌದಾ? ನನಗೆ ಅದೊಂದು ಆಶ್ಚರ್ಯ. ಅದರದ್ದು ಒಂದು ಕಾರಣ ಇರ್ಬೋದು ಅಜಿತ್ ಅವರೇ. ಈ 2,000 ರೂಪಾಯಿ ಮನೆಗೆ ಕಳಿಸ್ತಾರಲ್ಲ, ಏನು ಯೋಜನೆ ಅದು? ಶ್ರೀಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,21,00,000 ಫಲಾನುಭವಿಗಳು ಅಂತ ಘೋಷಣೆ ಆಗಿತ್ತು. ಆಮೇಲೆ ಇತ್ತೀಚೆಗೆ ನೋಡಿದ್ದು ನಾವು 65 ಲಕ್ಷ ಜನ ತಗೋತಾ ಇದ್ದಾರೆ ಅಂತ. ಅರ್ಧಕ್ಕರ್ಧ ಅದೊಂದು ಇರ್ಬೋದು. ಓಕೆ. ಅಥವಾ 10 ಮಂತ್ಸ್ ಆ್ಯಾವ್ರೇಜ್ ಲಾಸ್ಟ್ ಟೈಮ್ಗೂ ಈ ಮಂತ್ಸ್ 12 ಮಂತ್ಸ್ ಆ್ಯಾವ್ರೇಜ್ಗೂ ಡಿಫ್ರೆನ್ಸ್ ಆಗಿರ್ಬೋದು ಈ ಸಲ. ಬಟ್ ಆದ್ರೂ ಕಡಿಮೆ ಅನ್ನಿಸ್ತು. ಓಕೆ. ಒಂದು ಬಟ್ ಸಾಲದ ಗಾತ್ರ ಜಾಸ್ತಿ ಆಗಿರೋದು, ಇಟ್ ಹ್ಯಾಸ್ ನಾಟ್ ಕ್ರಾಸ್ ದಿ ಬಾರ್ಡರ್ ಆಫ್ ಫಿಸ್ಕಲ್ ನಾರ್ಮ್ಸ್. ಓಕೆ. ಓಕೆ. ಬಟ್ ಫಸ್ಟ್ ಟೈಮ್ ಐ ಆಮ್ ಸರ್ಪ್ರೈಸ್ಡ್, ಸಿದ್ದರಾಮಯ್ಯನವರು ಇಷ್ಟು ಹರವು ಜವಾಬ್ದಾರಿ ತಗೊಂಡಿದ್ದಾರೆ ಸಾಲ ತಗೊಳ್ಳೋದ್ರಲ್ಲಿ. ಸುಮಾರು 27,000 ಕೋಟಿ ಬಡ್ಡಿ ಕೊಡ್ತಾ ಇದ್ವಿ. ಈಗ ನನ್ನ ಪ್ರಕಾರ 37,000 ಕೊಡಬೇಕು. 10,000 ಕೋಟಿ ಎಕ್ಸ್ಟ್ರಾ. 10,000 ಕೋಟಿ ಎಕ್ಸ್ಟ್ರಾ ಕೊಡಬೇಕು. ಬಟ್ ಇದಕ್ಕೆ ಹೊಂದಾಣಿಕೆ ಮಾಡೋದು ತೊಂದರೆನೇ ಇಲ್ಲ. ಯಾಕೆಂದರೆ ಒಳಹರಿವು GST ರೂಪದಲ್ಲಿ, ತೆರಿಗೆ ರೂಪದಲ್ಲಿ ಬರುತ್ತೆ. ವಾಹನ 7% ಭಾಳ ವರ್ಷದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಜಾಸ್ತಿ ಆಯಿತು. ಲಿಕ್ಕರ್ ಆ್ಯಸ್ ಯೂಶುವಲ್, ಬೇರೆ ದಾರಿ ಇಲ್ಲ ನಮಗೆ. ಈ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂಯೇಷನ್ನಲ್ಲಿ ನಾವು ಯಾವಾಗಲೂ ಜಾಸ್ತಿ ಮಾಡಿದ್ರು ಅಂತೀವಿ ಹೊರತು ಆಟೋಮೆಟಿಕ್ಕಾಗಿ ಪರ್ ಸ್ಕ್ವೇರ್ ಫುಟ್ ರೇಟ್, ಮಾರ್ಕೆಟ್ ರೇಟು ಅದು ಬಾಯನ್ಸಿನ ತೊಗೊಂಡು ಹೋಗ್ತಾ ಇದೆ. ಎಸ್. ನಾನು ಸೈಟ್ ತೊಗೊಂಡಾಗ 1,500 ಇರುತ್ತೆ, ಅಂದರೆ ನಾನು ರಿಜಿಸ್ಟ್ರ್ ಮಾಡಿರೋ ವ್ಯಾಲ್ಯೂ. ನಾನು ಮಾರಬೇಕಾದ್ರೆ ಕನಿಷ್ಠ ಇಷ್ಟಕ್ಕಾದರೂ ರಿಜಿಸ್ಟರ್ ಮಾಡಬೇಕು ಅನ್ನೋ ಪದ ಇದು ಬರುತ್ತೆ, ನಾರ್ಮಲ್. ಅದು ಬಂದಾಗ ಅದೇ ಜಾಸ್ತಿ ಇರುತ್ತೆ. ಹೌದು. ಸೊ ನಾವು ದರ ಜಾಸ್ತಿ ಮಾಡದೇ ಇದ್ದರೂ ಮೌಲ್ಯ ಜಾಸ್ತಿ ಆಗಿರುತ್ತೆ. ಮೌಲ್ಯಾಧಾರ ಮೇಲೆ ಈಗ ದರನೂ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಈ ವಾಹನ ದಟ್ಟಣೆ, ಕಿಷ್ಕಿಂದೆ, ಅದರಲ್ಲಿ ತೊಂದರೆ ಆಗಿದೆ. ಬಟ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಎಕ್ಸೆಪ್ಟ್ ಫಾರ್ ದೋಸ್ ಥಿಂಗ್ಸ್ ವಿಚ್ ನಂದು ಸಮಂಜಸ ಇಲ್ಲ, ಅಂದರೆ ಈ ವರ್ಗದವ್ರಿಗೆ, ಆ ವರ್ಗದವ್ರಿಗೆ, ಈ ದೇವಸ್ಥಾನಕ್ಕೆ, ಆ ದರ್ಗಾಗೆ ಅಂತ ನೋಡಿದ್ರೆ ಮಿಕ್ಕಿದ್ದೆಲ್ಲ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಅಗ್ರಿಕಲ್ಚರ್ ಆಸ್ ಗೆಟಿಂಗ್ ದಿ ಡ್ಯೂ ದಿಸ್ ಥಿಂಗ್. ಟ್ರಾನ್ಸ್ಪೋರ್ಟ್ ಆಗ್ತಾಯಿದೆ. ಸಿಟಿನಲ್ಲಿ ಕೊಟ್ಟಿರೋ ಪ್ರಾಜೆಕ್ಟ್ಸು ಇನ್ನೊಂದು 2 ವರ್ಷ ಖರ್ಚು ಮಾಡಿದ್ರು ಶುರು ಆಗಲ್ಲ. ಈಗ ಹೆಬ್ಬಾಳು ಟನಲ್ ಅಂತಾರೆ. ಹೇಗೆ ಮಾಡ್ತೀರಾ ಹೆಬ್ಬಾಳು ಟನಲ್? 2-3 ತಿಂಗಳಲ್ಲಿ ಮಾಡ್ಬೋದಾ? 1 ವರ್ಷದಲ್ಲಿ ಮಾಡ್ಬೋದಾ? DPR ಕೊಡೋಕ್ಕೆ 1 ವರ್ಷ ಆಗುತ್ತೆ. ಅಥವಾ ಟೆಸ್ಟ್ ಮೆಥಡ್ ಮಾಡ್ತೀನಿ ಅಂತ ಏನೋ ಹೇಳಿದ್ದಾರೆ, ಬಹುಶಃ ಅದಾಗ್ಬೋದು. ದಿವ್ಯಾ ಮೇಡಮ್, ಏನು ಅನ್ನಿಸ್ತು ಬಜೆಟ್? ಓವರಾಲ್ ಬಜೆಟ್ ನೋಡಿಕೊಂಡ್ರೆ ಐ ಫೀಲ್ ದೇರ್ ಇಸ್ ಸಮ್ ರಿಪ್ಲಿಕಾ ಆಫ್ ಸೆಂಟ್ರಲ್ ಬಜೆಟ್. ಸೆಂಟ್ರಲ್ ಬಜೆಟಲ್ಲಿ ಫ್ಯೂ ಥಿಂಗ್ಸ್, ಈ ಲಖಪತಿ ದೀದಿಗೆ 1 ಲಕ್ಷ ವುಮೆನ್ನು ಅದನ್ನು ಹಾಕಿದ್ದಾರೆ. ಕೆಲವೊಂದು ಥಿಂಗ್ಸು AIML ಮತ್ತು ಕೆಲವೊಂದು ಆಸ್ಪೆಕ್ಟ್ಸ್ ಎಲ್ಲ ಸ್ವಲ್ಪ ಸೆಂಟ್ರಲ್ ಬಜೆಟಿಂದ ತೊಗೊಂಡಿದ್ದಾರೆ. ಬಟ್ ಓವರಾಲ್ ಬಜೆಟ್ ನೋಡಿದ್ರೆ ಕೆಲವೊಂದು ಸ್ಮಾಲ್ ಸೆಕ್ಟರ್ಸ್ನ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅದು ಖುಷಿ ಆಗುತ್ತೆ ನನಗೆ. ಏನಂದರೆ ಕೆಲವೊಂದು ಮಸ್ಕ್ಯುಲರ್ ಡಿಸ್ಟ್ರೋಫಿ, ಪಾರ್ಕಿನ್ಸನ್ಸ್ ಡಿಸೀಸ್ ಇರೋರು ಕೇರ್ ಟೇಕರ್ಸ್ಗೆ 1,000 ರೂಪೀಸ್ ಕೊಡ್ತೀನಿ ಅಂತ ಹೇಳಿದ್ರು. ದಟ್ ಈಸ್ ಎ ವೆರಿ ಗುಡ್. ಬಟ್ ವುಮನ್ ಆಂಟ್ರಪ್ರಿನರ್ಸ್ಗೆ ನಾವು ಸಹಕಾರ ನೀಡ್ತೀವಿ. ಸಹಕಾರ ಅಂದರೆ ಏನು? ಅಲ್ಲಿ ಯಾವ ನಂಬರು ಇಲ್ಲ, ಯಾವ ಸ್ಕೀಮು ಇಲ್ಲ. ಈಗ ಕೆಲವೊಂದು ಅಟ್ರಾಕ್ಟಿವ್ ಮಾಡಿದ್ದಾರೆ. ಇದು ಕೊಡ್ತೀವಿ, ಅದು ಕೊಡ್ತೀವಿ, ಸೈನ್ಸ್ ಪಾರ್ಕ್ ಮಾಡ್ತೀವಿ, 250 ಕೋಟಿ ಖರ್ಚು ಮಾಡಿ. ಎಲ್ಲಿ ಮಾಡ್ತೀರಾ? ಇಲ್ಲೆಲ್ಲ ಮುಂಬೈ ಕಾರಿಡಾರ್ನ ಇಂಪ್ರೂವ್ ಮಾಡ್ತೀವಿ ಅಂತ ಇದೆ. ಇನ್ಫ್ರಾಸ್ಟ್ರಕ್ಚರ್, ರೈಲ್ಸು, ಅದು ಇದು ಎಲ್ಲ ತುಂಬ ಎಲ್ಲ ಆಸ್ಪೆಕ್ಟ್ಸ್ ಹೇಳಿದ್ದಾರೆ. ಇವಾಗ ಒಂದು 400 ಲ್ಯಾಬ್ ಮಾಡ್ತೀವಿ ಅಂತಿದ್ದಾರೆ, 20 ಕೋಟಿ ಹಾಕಿದ್ದಾರೆ. 20 ಕೋಟಿಯಲ್ಲಿ 400 ಲ್ಯಾಬ್ ಹೆಂಗೆ ಮಾಡೋಕ್ಕಾಗುತ್ತೆ? ಒಂದು ಇನ್ಸ್ಟ್ರೂಮೆಂಟ್ 50 ಲಕ್ಷ ಆಗುತ್ತೆ. 400 ಲ್ಯಾಬ್ ಬೆಂಗಳೂರಲ್ಲಿ ಫ್ರೀ ಟೆಸ್ಟಿಂಗ್ ಮಾಡ್ತೀವಿ ಅಂತ. ಸೊ ಕೆಲವೊಂದು ಕಡೆ ಕ್ಲಾರಿಟಿ ಇಲ್ಲ, ಕೆಲವೊಂದು ಕಡೆ ಓವರ್ ಆವ್ರೇಜ್ಲಿ ಗುಡ್ ಬಜೆಟ್. ಎಲ್ಲ ಸೆಕ್ಟರ್ನು ಟಚ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಇಟ್ ಲುಕ್ಸ್ ಪಾಸಿಟಿವ್, ಬಟ್ ಕ್ಲಾರಿಟಿ ಇಸ್ ಮಿಸ್ಸಿಂಗ್ ಅಂತ ಅನಿಸುತ್ತೆ. ಅನೇಕ ಕಡೆಗಳಲ್ಲಿ ವೇಗ ಅನ್ನಿಸ್ತಾ ಇತ್ತು. ಎಸ್. ಮುಳಿದಾರಲ್ಲಪ್ಪ ಸರ್, ಈ ಏನು ಗ್ಯಾರಂಟಿಗಳಿಗೆ 58,000 ಕೋಟಿ ಬೇಕಾಗುತ್ತೆ ಈ ಸಲ ಅನ್ನೋದರ ಅಂದಾಜಿತ್ತು. ಬಟ್ 52,000 ಕೋಟಿ, 6,000 ಕೋಟಿ ಅದು ಹೆಂಗೆ ಕಡಿಮೆ ಆಯಿತು ಅಂತ ನೋಡಿದ್ರೆ, ನಿಮ್ಮ ಸರ್ಕಾರ ಬಂದಿದ್ದು ಮೇನಲ್ಲಿ, ಜೂನ್ನಿಂದ ಅಥವಾ ಜುಲೈನಿಂದನೇನೋ ಶುರು ಆಯಿತು ಅಂತ ಅನ್ಕೊಳ್ತೀನಿ ನಾನು. ಗ್ಯಾರಂಟಿ ಯೋಜನೆಗಳು ಜುಲೈ ಆಯಿತು, ಕೆಲವು ಆಗಸ್ಟ್ ಆಯಿತು.
ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲೂ ಆಯ್ತು. ಎಸ್ ಮೊತ್ತದಲ್ಲಿ ಆಯ್ತು. ಮೊತ್ತದಲ್ಲಿ ಆಯ್ತು. ತಿಂಗಳಲ್ಲೂ ಆಯ್ತು. ತಾವು ಹೇಳಿ ಅಲ್ಲ, ಆಗಿರೋದಾಯ್ತು. ಅಲ್ಲ, ಒಂದು ತಡವಾಗಿ ಶುರುವಾಯಿತು, ಅದರಿಂದ 8 ತಡವಾಗಿ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಈಗ ಮಾರ್ಚ್ ಟು ಮಾರ್ಚ್ ನಾವು ಫೈನಾನ್ಷಿಯಲ್ ಇಯರ್ ಅಂತೀವಿ. ಅದು ಅನುಷ್ಠಾನ ಆಗ್ಬೇಕು ಅಂದ್ರೆ ಏನು ಓವರ್ ನೈಟ್ ಶುರು ಮಾಡ್ಬಿಡ್ತಾರ? ಡಾಕ್ಯುಮೆಂಟೇಶನ್, ರೆಕಾರ್ಡ್ಸ್, ಯುವ ನಿಧಿ ಕಾರ್ಯಕ್ರಮ ನೀವು ಅದು ವ್ಯಂಗ್ಯವಾಗಿ ಹೇಳಂತದೇನು ಬೇಕಾಗಿಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳಿ. ಯುವ ನಿಧಿ ನನ್ನ ಪ್ರಶ್ನೆ ಟೆಕ್ನಿಕಲ್ ಪ್ರಶ್ನೆ, ನೀವು ತಯಾರಿ ಮಾಡಬೇಕಾಗಿ ಪ್ರಶ್ನೆ ವ್ಯಂಗ್ಯವಾಗಿತ್ತು, ಬೇಡ ಅದು ನೇರವಾಗಿ ಕೇಳ್ತಾ ಇದ್ದೀನಿ. ನೇರವಾಗಿ ಯಾವಾಗ ಲಾಂಚ್ ಮಾಡಿದ್ರು ಅಂದ್ರೆ ಏನ್ ಅರ್ಥ ಅದು? ಕೇಳಿಸ್ಕೊಳ್ರಿ, ಮಾಡಿದ್ರೆ ಏನದು ಪ್ರಶ್ನೆ ಕೇಳಿಸ್ಕೊಳ್ರಿ. ಇಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ಹೆಂಗೆ? ಕೇಳಿಸ್ಕೊಳ್ಳಿ ಒಂಚೂರು ಪ್ರಶ್ನೆನ. ಪ್ರಶ್ನೆ ನೀವು ರೈಸ್ ಮಾಡಿದ್ರೆ ನನಗೆ ಅರ್ಥ ಆಗದೆ ಇರೋದು ಒಂದು ಟೆಕ್ನಿಕಲ್ ಪ್ರಶ್ನೆ ಇದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲ, ನೀವು ಪ್ರಶ್ನೆ ಕೇಳಿದ್ದೇನು? ಯಾವಾಗ್ಲೂ ಅಂದ್ರೆ ಏನರ್ಥ? ಯುವ ನಿಧಿ ಕಾರ್ಯಕ್ರಮ ಗ್ರಾಜುಯೇಷನ್ ಮುಗಿದ ಮೇಲೆ 6 ತಿಂಗಳು ಟೈಮ್ ಇರುತ್ತೆ, ಅದನ್ನ ನಾವು ಕಾಲಾವಧಿ ಕೊಟ್ಟಿದ್ವಿ, ಡಾಕ್ಯುಮೆಂಟೇಶನ್ ಕೊಟ್ಟಿದ್ವಿ, ಯಾರಿಗೆ ರೆಕಾರ್ಡ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಅರ್ಹತೆ, ಅದಕ್ಕೆ ಸಂಬಂಧಿಸಿದ ಕಂಡ್ರೆ 10,000 ಜನ ನೀವು ಘೋಷಣೆ ಮಾಡಿದ್ರೆ 60,000 ಜನ ಇದ್ದಾರೆ ಅಂದ್ರೆ 60,000 ಜನ ಎಲಿಜಿಬಲ್, ಅರ್ಹತೆ ಇಲ್ಲ ಅಂತ ಅರ್ಥ. ನೀವು ಕೇಳೋ ಪ್ರಶ್ನೆ ನಮ್ ವ್ಯಂಗ್ಯವಾಗಿ ಬೇಡ, ಸರಿಯಾಗಿ ಕೇಳಿ. ಬೇರೆಯವ್ರನ್ನ ಕೇಳಿದ್ರೆ ನನ್ನ ಯಾಕೆ ಸಪರೇಟ್? ಬೇಡ, ಅದು ಡೌಟ್ ಇದೆ ನನಗೆ. ಡೌಟ್ ಇದೆ, ಡೌಟ್ ಇದ್ರೆ ಸರಿಯಾಗಿ ಕೇಳಿ. ಕೇಳಿಸ್ತಾ ಇದ್ದೀನಿ. ಸರ್ಕ್ಯಾಸ್ಟಿಕ್ ಕೇಳೋದು ಬೇಡ. ಸೆಂಟೆನ್ಸ್ ಮುಗಿಸಿಲ್ರಿ ನಾನು ಇನ್ನು. ಸೆಂಟೆನ್ಸ್ ಮುಗಿಸಿಲ್ಲ ನಾನು ಇನ್ನು. ಯಾಕೆ ಕೇಳ್ತೀರ ಹಂಗಂತ? ಏನ್ ಹೆಂಗೆ? ಅಲ್ಲ, ಪ್ರಶ್ನೆ ಯಾಕೆ ಕೇಳ್ತೀರಾ ನೀವು? ಇದು ಒಳ್ಳೆ ಕಥೆ ಅಲ್ಲ. ಈಗ ಅಂದ್ರೆ ಎಲ್ಲರೂ ಲಕ್ಷಾಂತರ ಮಂದಿ ನೋಡ್ತಿದ್ದಾರೆ, ಗೊತ್ತಾಗಲ್ವಾ? ನನ್ನ ಪ್ರಶ್ನೆ ಕಡಿಮೆ ಆಗಿತ್ತು ಅಂತ ಪ್ರಶ್ನೆ ನೀವು ಕೇಳಿ. ಇನ್ನೊಬ್ರು ಯಾಕೆ ಕೇಳ್ಬೇಕಲ್ಲಿ ಆಗ್ತಾರೆ? ಬೇಡ, ಅದು ನೇರವಾಗಿ ಕೇಳಿ, ನಾನು ಉತ್ತರ ಕೊಡ್ತೀನಿ ಅದನ್ನ. ಸರಿ, ಬನ್ನಿ, ಅದು ಕೇಳೋದು ಏನ್ ಪ್ರಶ್ನೆ? ಇಲ್ಲ, ನೀವು ಬೇಡ, ಕೇಳಬಾರ್ದು. ನೀವು ಇನ್ನೊಬ್ಬರನ್ನ ಕೇಳಬಾರ್ದು. ಯಾಕ್ರಿ ನೋವು ಅನ್ನೋದು ಇದು ಒಳ್ಳೆ ಕಥೆ ಅಲ್ಲಪ್ಪ. ಈಗ ನಾನು ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಾ? ಯಾವಾಗ್ಲೂ ಲಾಂಚ್ ಮಾಡಿದ್ರು ಏನ್ ಅರ್ಥ? ಅದು ನಾ ಹೇಳ್ತೀನಿ, ಟೈಮ್ ಬೌಂಡ್ ಮಾಡಿದೀವಿ, ಅರ್ಥ ಹೇಳ್ತೀನಿ. ಅಪ್ರಿಶಿಯೇಟ್ ಮಾಡಬಾರ್ದ ಸ್ಕೀಮ್ ಅದು, ಚೆನ್ನಾಗಿಲ್ವಾ ಸ್ಕೀಮ್ ಅದು? ನನ್ನ ಪ್ರಶ್ನೆ ಇರೋದು ಈಗ ಹೇಳ್ತಾ ಇದ್ದೀನಿ ನಾನು ಇದನ್ನ. ಈಗ ನೀವು ಕೇಳ್ತಾ ಇದ್ರಿ ಯಾವ ಏನ್ ಅರ್ಥ? ಅದು ಎಲ್ಲ ಸರಿಯಾಗಿ ಕೇಳ್ತಾ ಇದ್ದೀನಿ. ಆಮೇಲೆ ನೀವು ಉತ್ತರ ಹೇಳಿ. ಪ್ರಶ್ನೆ ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿ ನೀವು ಪ್ರಶ್ನೆನ. ಸರ್ಕ್ಯಾಸ್ಟಿಕ್ ವ್ಯಂಗ್ಯವಾಗಿ ಕೇಳೋದು ಬೇಡ, ತಾರತಮ್ಯ ಆಗ್ಬೇಕು. ಒಳ್ಳೆ ಕಾಂಗ್ರೆಸ್ ಪಕ್ಷದಿಂದ ಬಂದಿಕ್ಕಂತ ಅಧಿಕೃತ ವಕ್ತಾರ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾಕೆ ಬೇಕದು? ಡಿಫರೆನ್ಸ್ ಆಗ್ಬೇಕು. ಏನ್ ಡಿಫರೆನ್ಸ್? ಬೇಡ, ನೀವು ಆರ್ಥಿಕ ತಜ್ಞರನ್ನ ಒಬ್ಬರು ಉದ್ಯಮಿಯನ್ನ ಪ್ರಶ್ನೆ ಮಾಡಿ ಒಬ್ಬ ಪಕ್ಷದ ಎಲ್ರಿಗೂ ನೀವು ಕೇಳಿದ ಅರ್ಥ ಆಯ್ತು, ನಿಮಗೆ ಜನ ನೋಡ್ತಿರೋ ಅವ್ರಿಗೂ ಅರ್ಥ ಆಗಿದೆ. ಸರಿ, ಈಗ ಕೇಳಬಹುದು. ಈಗ ಕೇಳ್ತೀವಿ. ಆಯ್ತು, ಮಾರ್ಚ್ ಇಂದ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಅಂತ ಕರೀತಾರೆ. ನೀವು ಮೇನಲ್ಲಿ ಅಧಿಕಾರಕ್ಕೆ ಬಂದ್ರಿ, ಎಲೆಕ್ಷನ್ ಎಲ್ರಿಗೂ ಗೊತ್ತದು. ಹ್ಞೂನ್ರಿ, ಅದು ಗೊತ್ತು. ಕೇಳಿಸ್ಕೊಳ್ರಿ, ಟೈಮ್ ವೇಸ್ಟ್ ಮಾಡಿ ನೇರ ಪ್ರಶ್ನೆ ಕೇಳಿ. ಕೇಳಿಸ್ಕೊಳ್ರಿ, ನಾನು ಉತ್ತರ ಕೊಡಕ್ಕೂ ಟೈಮ್ ವೇಸ್ಟ್, ನೀವು ಮಾತ್ರ ಕೊಟ್ಟರೆ ಟೈಮ್ ವೇಸ್ಟ್ ಅಲ್ವಾ? ಒಳ್ಳೆ ಕಥೆ ಅಲ್ರಿ ಇದು. ಮುರಳೀಧರ್ ಹಾಲಪ್ಪ ಅವರೇ, ನೋ, ಇಟ್ ಇಸ್ ಟೂ ಮಚ್. ಇಲ್ಲಿ ಹೇಳಿ ಹಂಗಾರೆ. ಆಯ್ತು, ಮೇನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂತು. ಅದಾದ ನಂತರ ನೀವು ಯೋಜನೆಗಳನ್ನು, ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ, ಡಾಕ್ಯುಮೆಂಟೇಷನ್ ಶುರುವಾಯಿತು. ಕೆಲವು ಯೋಜನೆಗಳು 1 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ ಜಾರಿಗೆ ಬಂತು. ಅವುಗಳಿಗೆ ಅಂತ ಇಂತಿಷ್ಟು ದುಡ್ಡನ್ನು ಮೀಸಲಾಗಿಟ್ರಿ. ಅಂದರೆ ಈಗ ಉದಾಹರಣೆಗೆ ಗೃಹಲಕ್ಷ್ಮಿ 1 ವರ್ಷ ಕೊಡೋದಕ್ಕೆ ಸಾಧ್ಯನೇ ಇರಲ್ಲ, ಯಾಕಂದರೆ ನಿಮ್ಮ ಸರ್ಕಾರ ಬಂದಿದ್ದೆ ಮೇನಲ್ಲಿ. 2 ತಿಂಗಳು ಆದಮೇಲೆ ಅದನ್ನು ಲಾಂಚ್ ಮಾಡಿದ್ರಿ ಅಂತ ನಾನು ಅನ್ಕೊಂಡ್ರೆ 8 ತಿಂಗಳು ಕೊಟ್ಟಂಗಾಯ್ತು. ಇಲ್ಲಿ ತನಕ ಮಾರ್ಚ್ ತನಕದ 8 ತಿಂಗಳು. 8 ತಿಂಗಳ ಗೃಹಲಕ್ಷ್ಮಿಗೆ 30,000 ಕೋಟಿ ರೂಪಾಯಿಗಳನ್ನು ಕಳೆದ ಸಲ ಮೀಸಲಾಗಿಟ್ಟಿದ್ರಿ. ಈ ಸಲ 28,608 ಕೋಟಿ, ಅಂದರೆ ಹೆಚ್ಚು ಕಡಿಮೆ 1,500 ಕೋಟಿ ಕಡಿಮೆ ಆಗಿದೆ. ಈ ಸಲ 12 ತಿಂಗಳು ಕೊಡಬೇಕು ನೀವು. 8 ತಿಂಗಳಿಗೆ ಕೊಟ್ಟಿದ್ದಕ್ಕಿಂತಲೂ 12 ತಿಂಗಳಿಗೆ ಕಡಿಮೆ ಇಟ್ಟಿದ್ದೀರಿ. ಅದೇ ರೀತಿ ಅನ್ನಭಾಗ್ಯ 8 ತಿಂಗಳ ವಾಟ್ ಎವರ್ 10,000 ಕೋಟಿ ಕಳೆದ ಸಲ ಇಟ್ಟಿದ್ದು, ಈ ಸಲ 8,079 ಕೋಟಿ, 2,000 ಕೋಟಿ ಕಡಿಮೆ ಆಗಿದೆ. ಈ ಸಲ 12 ತಿಂಗಳು ಕೊಡಬೇಕು. ಗೃಹ ಜ್ಯೋತಿ 13,910 ಕೋಟಿ ರೂಪಾಯಿ ಕಳೆದ ಸಲ ಮೀಸಲಾಗಿಟ್ಟಿದ್ರಿ. ಗೃಹ ಜ್ಯೋತಿ ಈ ಸಲ 9,650 ಕೋಟಿ ಆಗಿದೆ. ಅವ್ರಿಗೆ ಬಜೆಟ್ ಘೋಷಣೆಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಅದನ್ನ ಓವರ್ಕಮ್ ಮಾಡ್ತಾರೆ, ಹೊಂದಾಣಿಕೆ ಮಾಡ್ಕೊಳ್ತಾರೆ. ಪೂರಕವಾದ ಬಜೆಟಲ್ಲಿ ಅದನ್ನ ಮಂಡನೆ ಮಾಡ್ತಾರೆ, ಅದನ್ನು ಸರಿ ತೂಗಿಸ್ತಾರೆ. ನಮ್ಮಲ್ಲಿ ಆರ್ಥಿಕ ತಜ್ಞರಿದ್ದಾರೆ, ನಮ್ಮ ಮುಖ್ಯಮಂತ್ರಿ 15ನೇ ಬಾರಿ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಅವರೇನು ಅಂಥದ್ದು ಅದ್ರ ಬಗ್ಗೆ ಅರಿವು ಮೂಡಿದಿರೋಂಥವ್ರು ಏನೂ ಅಲ್ಲ. ಅದು ಏನಾದರೂ ಇದ್ದರೆ ಅದು ಸರಿದೂಗಿಸ್ಕೊಂಡು ಹೋಗ್ತಾರೆ. ರಾಜ್ಯ ನಿಭಾಯಿಸೋದು, ಅದನ್ನು ಅರ್ಥವ್ಯವಸ್ಥೆ ನಿಭಾಯಿಸೋದು ಈಗಾಗಲೇ ಅನುಭವ ಇದೆ, ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇದೆ, ಅದನ್ನು ಮಾಡೇ ತೀರ್ತೀವಿ.
ಅಲ್ಲ ಸರ್, ನಾನು 8 ತಿಂಗಳಿಗೆ 30,000 ಕೋಟಿ ಬೇಕಾಗಿತ್ತು, 12 ತಿಂಗಳಿಗೆ ಈಗ 25,000 ಕೋಟಿ ಸ್ಪಷ್ಟನೆ ಕೊಟ್ಟಿದ್ದೀನಿ. ಈಗ ಇದನ್ನ ಆಗೇನ ಇದ್ರೆ ಪೂರಕ ಬಜೆಟಲ್ಲಿ ಮುಂದೆ ಅದನ್ನು ಹೊಂದಾಣಿಕೆ ಮಾಡ್ಕೊಳ್ತಾರೆ ಅದನ್ನು. ಸರ್ ಇದು ಹೆಂಗೆ ಮುರಳೀಧರ್ ಸರ್, ನಿಮ್ಗೆ ಏನಾದ್ರು ಅರ್ಥ ಆಯ್ತಾ ಇದು? ಅಲ್ಲ, ಅವರು ಹೇಳಿದ್ರಲ್ಲೂ ಫಲಾನುಭವಿಗಳ ಸಂಖ್ಯೆ ಕಡಿಮೆ ಮಾಡಲಾಗುತ್ತೆ, ಫಲಾನುಭವಿಗಳ ಸಂಖ್ಯೆ ಕಡಿಮೆ ಆಗಿರಬಹುದು ಅನ್ನೋ ಊಹೆ ಒಂದು. ಓಕೆ. ಎರಡನೆಯದು, ದಿ ಗೌರ್ಮೆಂಟ್ ಹ್ಯಾಸ್ ಟೋಲ್ಡ್ ಆನ್ ರೆಕಾರ್ಡ್ ಆಲ್ಸೋ, ಮೊದಲೇ ಈಗ ಬಂದಿರೋ ಅಪ್ಲಿಕೇಶನ್ಸ್ ಕರೆಕ್ಟ್ ಇರೋದಕ್ಕೆ ಕೊಡ್ತಾ ಇದ್ದೀವಿ, ಮುಂದೆ ಸರಿ ಹೋಗ್ತಾ ಇದ್ದಂಗೆ ಅವರು ಬೆಲ್ಗಾಂ ಲೇಡಿ ಮಿನಿಸ್ಟರ್ ಇದ್ದಾರಲ್ಲ, ಅವ್ರು ಹೇಳಿದ್ದಾರೆ ಮುಂದೆ ಹೋಗ್ತಾ ಇದ್ದಂಗೆ ಸರಿ ಮಾಡ್ತೀವಿ ಅಂತ. ಕ್ರೋಢೀಕರಣದಲ್ಲಿ ವ್ಯತ್ಯಾಸ ಇಲ್ಲಿ ಫಿಗರ್ಸಲ್ಲಿ ಬಂದಿರೋದು. ಬಟ್ ನಾವು ಒಟ್ಟಾರೆ ನೋಡಿದ್ರೆ ಹೋದ ವರ್ಷ ಕೊಟ್ಟಿದ್ದೇ ಕಂಟಿನ್ಯೂ ಆಗುತ್ತೆ. ಯು ಶುಡ್ ಟೇಕ್ ಇಟ್ ಲೈಕ್ ದಿಸ್. ಟೆಕ್ನಿಕಲಿ ಕೆಲವು ಮೈನಸ್ ಆಗುತ್ತೆ, ಕೆಲವು ಆ್ಯಡ್ ಆಗುತ್ತೆ. ಓಕೆ. ಬಟ್ ಅಲೋಕೇಶನ್ ನಾವು ಬಡ್ಜೆಟಿಗೆ ಮುಂಚೆ, ಲಾಸ್ಟ್ ಟೈಮ್ ಬಡ್ಜೆಟಿಗೆ ಮುಂಚೆ 50,000 ಕೋಟಿ ಬೇಕು, 40,000 ಕೋಟಿ ಬೇಕು, 70,000 ಕೋಟಿ ಬೇಕು ಅಂತ ಇದ್ದಾಗ ಅಲೋಕೇಟ್ ಮಾಡಿರೋದಕ್ಕಿಂತ ಕಡಿಮೆ ಆಗಿದೆ ಅಂತ ನಾನು ಹೇಳಿದ್ದು. ಅಂದರೆ ನಾವು ಎಸ್ಟಿಮೇಟ್ ಮಾಡಿದ್ದಕ್ಕಿಂತ ಕಡಿಮೆ ದುಡ್ಡಾಗಿದೆ ಕಳೆದ ಸಲವೇ. ಆದ್ದರಿಂದ ಈ ಸಲ ಅಷ್ಟು ಬೇಕಾಗೋದಿಲ್ಲ. ಅಲ್ಲ, ಈ ಸಲ ಅಷ್ಟು ಬೇಕಾಗೋದಿಲ್ಲ ಅಲ್ಲ, ಡಿವೈಡೆಡ್ ಬೈ 10 into 12 ಅಂದರೆ ಕಡಿಮೆ ಆಗ್ತಾ ಇದೆ. ಎಸ್. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.